This film is created especially for MBBS students to emphasize the importance of culturally sensitive medical practice. Cultural belief systems deeply influence health seeking behavior, treatment decisions, and clinical outcomes. Understanding patients' thoughts, belief is the first step to healing. Diseases are not treated by medicine alone. They are shaped by the beliefs. Belief shapes disease, decisions, outcomes. This film does not aim to judge or challenge any belief system. Our intention is purely education, using cinema as a medium to bridge the gap between medicine and human belief. We respect all cultural and religious perspectives. ಅಜ್ಜಿ ಅಜ್ಜಿ ಏನ್ಮ ಮಕ್ಳೇ? ಅಜ್ಜಿ ಬೋರ್ ಆಗ್ತದೆ ಅಜ್ಜಿ. ಹ್ಞೂ ಅಜ್ಜಿ, ತುಂಬಾ ಬೋರ್ ಆಗ್ತಿದೆ. ಏನಾದ್ರೂ ಕತೆ ಹೇಳು ಅಜ್ಜಿ. ಕತೆನಾ? ಕತೆ ಆಮೇಲೆ ಹೇಳ್ತೀನಿ. ಇವಾಗ ನೀವು ಆಟ ಆಡ್ಕೊಳ್ಳಿ. ಹೋಗಿ ಮಕ್ಳೇ. ಸರಿ ಆಯ್ತಜ್ಜಿ. ಅಕ್ಕ, ಕ್ರಿಕೆಟ್ ಆಟ ಆಡಲ್ವಾ? ಸರಿ, ಆದ್ರೆ ನಾನ್ ಫಸ್ಟ್ ಬ್ಯಾಟಿಂಗ್ ಮಾಡ್ತೀನಿ, ನೀನ್ ಬಾಲ್ ಮಾಡ್ಬೇಕು. ಆಯ್ತು ಸರಿ, ನೀನ್ ಬ್ಯಾಟ್ ತಗೊಂಬಾ, ನಾನ್ ಬಾಲ್ ತಗೊಂಬರ್ತೀನಿ. ಬಾಲ್. ಅಯ್ಯೋ ಎಂತ ಅಕ್ಕ, ಆ ಹಳೆ ರೂಮ್ಗೆ ಬಾಲ್ ಹೋಗಿದೆ. ಸರಿ ಆಯ್ತು, ತಗೊಂಬರೋಣ ಬಾ. ನೆಕ್ಸ್ಟ್ ಟೈಮಿಂದ ಆ ರೂಮಿಗೆ ಬಾಲ್ ಹೊಡೆದ್ರೆ ಔಟ್ ಆಯ್ತಾ? ಆಯ್ತು ಮಾರಾಯ, ಬಾ ಬಾಲ್ ತರುವ. ಅಕ್ಕ ಬಾಲ್. ಅಕ್ಕ ಡೋಲು. ಅದು ಬಿಡು, ಅದ್ರ ಪಕ್ಕ ಬೇರೆ ಏನೋ ಇದೆ. ಅಲ್ಲಿ ಹೋಗಿ ಆ ಸ್ಟೂಲ್ ತಗೊಂಡ್ ಬಾ. ಏನದು? ಅದು ಹಳೆ ಬುಕ್ಕು ಕಡೆ. ಸರಿ ಅಜ್ಜಿ ತೋರಿಸುವ ಬಾ. ಬಾ. ವರ್ಷಗಳು ತುಂಬ ಬೇಗನೆ ಕಳೀತಾ ಇದೆ. ಮೊಮ್ಮಕ್ಕಳು ದೊಡ್ಡ ಆಗ್ತಾ ಇದ್ದಾರೆ. ನಾವು ಕಷ್ಟಪಟ್ಟು ಸಾಕಿದ ಮಕ್ಕಳು ಈಗ ಸಿಟಿಯಲ್ಲಿ ತಮ್ಮದೇ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ಬೇಸಿಗೆ ರಜೆಯಲ್ಲಿ ಅಜ್ಜಿಯೊಬ್ಬರು ಇದ್ದಾರಂತ ನೆನಪು ಬರುತ್ತೆ. ಆವಾಗ ಮಕ್ಕಳನ್ನು ಬಿಟ್ಟು ಹೋಗ್ತಾರೆ. ಅದು ಬಿಟ್ಟರೆ ನಿಮಗೆ ನಾನು, ನನಗೆ ನೀವು, ಇಷ್ಟೇ ಜೀವನ. ಹೌದು ಕಣೆ, ಏನ್ ಮಾಡೋದು, ಕಾಲನೇ ಹಾಗೆ ಇದೆ. ನಮ್ಗಾದ್ರೆ ನೋಡ್ಕೊಡೋಕೆ ನಮ್ಮ ಮಕ್ಕಳು ಈ ದೇಶದಲ್ಲೇ ಇರ್ತಾರೆ. ಬೇರೆ ಎಷ್ಟೋ ಜನರ ಮಕ್ಕಳು ವಿದೇಶದಲ್ಲಿ ಕೆಲಸ ಮಾಡ್ತಾರೆ. ತಂದೆ ತಾಯಿ ಸತ್ತು ಹೆಣ್ಣಾನ 1 ವಾರ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಬರ್ತಾರೆ. ಇಷ್ಟೇ ಕಣೆ ಎಲ್ಲರದ್ದು ಜೀವನ. ಏನಜ್ಜಿ, ಯಾರ ಜೊತೆ ಹರಟೆ ಹೊಡಿತಿದೀಯಾ? ಹ್ಞೂ ಮೊಮ್ಮಗನೇ, ಅಜ್ಜನ ಜೊತೆ ಹರಟೆ ಹೊಡಿತಾ ಇದ್ದೆ. ಸರಿ ಅಜ್ಜಿ, ಈ ಬುಕ್ ಮೇಲ್ಗಡೆ ರೂಮಲ್ಲಿ ಸಿಕ್ಕಿತ್ತು. ಇದ್ರಲ್ಲಿ ಏನಿದೆ ಅಜ್ಜಿ? ಇದು ಅಜ್ಜ ಬರೆದ ಬುಕ್. ಆ ಟೈಮ್ನಲ್ಲಿ ಅವರೊಬ್ಬರ ಫ್ರೆಂಡ್ ಇದ್ರು, ಡಾಕ್ಟರ್ ಹೆಗ್ಡೆ ಅಂತ. ಆ ಗೋಡೆಯಲ್ಲಿ ಫೋಟೋ ಇದೆ ನೋಡಿ, ಅಲ್ಲಿ ಅಜ್ಜನ ಜೊತೆಗೆ ನಿಂತಿದ್ದಾರೆ. ಅವರೇ ಡಾಕ್ಟರ್ ಹೆಗ್ಡೆ. ಅವರು ಊರಲ್ಲೇ ದೊಡ್ಡ ಡಾಕ್ಟರ್ ಆಗಿದ್ರು. ಅವರಿಗೆ ಬಂದ ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ಲಿನಿಕಲ್ ಕೇಸ್ಗಳನ್ನೆಲ್ಲ ಅವರು ಅಜ್ಜನ ಹತ್ರ ಹೇಳ್ತಾ ಇದ್ರು. ಅಜ್ಜ ಅದನ್ನ ಕಥೆಯಾಗಿ ಈ ಬುಕ್ಕಲ್ಲಿ ಬರಿತಾ ಇದ್ರು. ಹೌದಾ ಅಜ್ಜಿ? ಅಟ್ಲೀಸ್ಟ್ ಅದರಿಂದ ಒಂದು ಕತೆ ಹೇಳು ಅಜ್ಜಿ. ಹೌದಾ ಅಜ್ಜಿ, ನಮಗೂ ಗೊತ್ತಾಗುತ್ತೆ ಅಜ್ಜ ಫ್ರೆಂಡ್ ಎಂತ ದೊಡ್ಡ ಡಾಕ್ಟರ್ ಅಂತ. ಹೌದಾ?
ನೀವು ಬರೆದ ಬುಕ್ಕು ಮಕ್ಳಿಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಿದೆ. ಹೇಳು ಹೇಳು ಕತೆನಾ. ಹಾಗಾದ್ರೆ ಮೊದಲನೇ ಕತೆ ನೋಡ್ವಾನಾ? ಅದೊಂದು ಊರಿನ ಹೆಸರು ರಾಜಾಪುರ. ಅಲ್ಲಿ ಒಬ್ಬರು ದಂಪತಿ ಇರ್ತಾರೆ. ಗಂಡನ ಹೆಸರು ಮಂಜು, ಹೆಂಡತಿಯ ಹೆಸರು ಅಂಬಿಕಾ. ಇಬ್ಬರು ಚೆನ್ನಾಗಿ ಸಂಸಾರ ಮಾಡ್ತಾ ಇರ್ತಾರೆ. ಅಂಬಿಕಾಳ ವಿಶೇಷ ಏನಂದರೆ, ಅವಳು ದಿನಾ ರಾತ್ರಿ ಮಲಗುವಾಗ ತನ್ನ ಇಷ್ಟವಾದ ದೇವತೆ ಕಾಳಿದೇವಿಯ ಫೋಟೋಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಮಲಗ್ತಾ ಇದ್ಲು. ಅವಳ ನಂಬಿಕೆ ಏನಂದರೆ, ಅವಳು ದಿನಾ ದೀಪ ಹಚ್ಚೋದ್ರಿಂದ ಅವಳ ಬಾಳಲ್ಲಿ ಕಷ್ಟ ಬರೋದಿಲ್ಲ ಅಂತ. ಆದರೆ ಒಂದು ದಿನ ಮಂಜು, ಗಂಟೆ 10 ಆಯಿತು, ನಾನು ಮಲಗ್ತೀನಿ. ಸರಿ, ಒಂದು ಸ್ವಲ್ಪ ಟೈಮ್ ಆಗುತ್ತೆ, ನೀನು ಹೋಗಿ ಮಲ್ಕೊ. ಸರಿ. ಇಲ್ಲ, ಹೆದರ್ಬೇಡ, ನಾವು ಹಾಸ್ಪಿಟ್ಲ್ ಹೋಗೋಣ, ಆಯ್ತಾ? ಹಾಸ್ಪಿಟ್ಲ್ ಹೋಗುವ, ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ಏನಾಯ್ತಮ್ಮ? ಆಗ್ತಿಲ್ಲ. ಸ್ಯಾಚುರೇಷನ್ ಕಲೆಕ್ಟ್ BP ಕಾಸ್. ಏನಾಯ್ತಮ್ಮ? ದಮ್ಗಡ್ತಾ ಇದೆ. Saturation is very low. Connect oxygen via face mask with 5 liters and call Dr. Hegde. Hello, sir. There's a case in casualty. Yes, sir. Dr. Pooja, what's the case?
So she came with sudden onset of chest pain and breathlessness. Her BP is low and she has tachypnea and tachycardia. Yes, okay. Let me check. Dr. Pooja, there's raps and breath sound on the right side, hyperresonance, get a chest x-ray immediately. Okay. Look, Dr. Pooja, as you can see here, this is the normal lung markings between the ribs, which is completely absent on the other side. Moreover, this area is more hyperlucent compared to the other. Okay? Can you see the collapsed lung margins as well? So, an absent lung markings, hyperlucency, and a collapsed lung margins. So these are the three radiological signs of pneumothorax. We need to put an ICD immediately. Okay. Dr. Pooja, I'm going to show you the steps of an ICD insertion. Firstly, we clean the area with betadine and spirit, and then we inject the local anesthesia, that is lignocaine, to the skin and subcutaneous tissue, and then we into the tract. Now I start dissecting the skin, subcutaneous space, and the muscle layer. Can you see the giveaway that I felt? That means you are in the pleural space. Please give me the ICD. Now let's insert the ICD into the pleural space. Dr. Pooja, can you check the water column and the air leak? So water column is present and there is an active air leak. Good. Get a check x-ray before shifting the patient to the ward. Could you give me the suture material? I'll suture the ICD. Yes. ಮಂಜು ಇಲ್ಲಿಯೂ ಕಾಳಿದೇವಿಯ ಫೋಟೋ ಇದೆ. ನಂಗೇನೋ ಭಯ ಆಗ್ತಿದೆ. ಏನ್ ಹೆದರ್ಬೇಡ ಕಣೆ, ಅದು ಬರೀ ಫೋಟೋ ಮಾತ್ರ. ಅವರದೇ ಹಾಸ್ಪಿಟಲ್ ತಾನೆ, ಅದಕ್ಕೊಂದು ಫೋಟೋ ಹಾಕಿದ್ದಾರೆ ಅಷ್ಟೇ. Hello, Ambika. How are you feeling? Doctor, this tube is a bit uncomfortable. Otherwise, I'm okay. Okay, don't worry. Your repeat x-ray shows that the lung has expanded well. Today we will just clamp the tube and wait for another 24 hours and repeat the x-ray and see. If it's normal, we will remove the tube tomorrow. Okay? Dr. Pooja, could you please clamp the tube? Yes. All right, Ambika. I'll see you tomorrow after the x-ray. Okay? ಆಮೇಲೆ ಏನಾಯ್ತು ಅಜ್ಜಿ? ಆಮೇಲೆ ಕಥೆಯಲ್ಲಿ ಹೊಸ ಕ್ಯಾರೆಕ್ಟರೇ ಬರುತ್ತೆ, ರುಕ್ಕಮ್ಮ ಅಂತ. ಅಜ್ಜಿ ಅವಳು ಹೇಳಕ್ಕೆ ವಾರ್ಡ್ ಲೇಡಿ, ಆದರೆ ತುಂಬಾ ಜೋರು. ಅವಳೇ ಬೇರೆ, ಅವಳ ಸ್ಟೈಲೇ ಬೇರೆ. ಕಿವಿಯಲ್ಲಿ ಹೆಡ್ಫೋನು, ಕೈನಲ್ಲಿ ಐಫೋನು, ಮಾಡರ್ನ್ ಲುಕ್ಸು, ಬಾಟಾ ಶೂಸು. ಅವಳ ಸ್ಟೈಲು ನೀವೇ ನೋಡಿ. ಸಿಕ್ಕು ಸಕ್ಕು ಬ್ಯಾಡಮ್ಮ, ಒಮ್ಮೆ ನಕ್ಕು ಬಾರಮ್ಮ, ಲವೈತ ನಿನ್ನ ಮ್ಯಾಲೆ. ಹೋಲಿ ನಾನಲ್ಲ, ಹೇಳಿ ಮಾಡಲ್ಲ, ತಪ್ಪಾದ್ರೆ ಸಾರಿ ಕಣೆ. ಯಾರು ನೀವು? ನಾಕ್ ಮಾಡ್ಕೊಂಡು ಬರ್ಬೇಕಲ್ವಾ? ಏನು ನಾಕ್ ಮಾಡಿ ಬರ್ಬೇಕಾ?
ನಾನ್ ರೂಮ್ ಕ್ಲೀನ್ ಮಾಡಕ್ ಬಂದಿರೋದು. ಕಸ ಎಲ್ಲ ಹೇಳಿ. ಸರಿ, ಕ್ಲೀನ್ ಮಾಡಿ. ನಿನ್ನ ಮ್ಯಾಲೆ ಹೋಲಿ ನಾನಲ್ಲ, ಹೇಳಿ ಮಾಡಲ್ಲ, ತಪ್ಪಾದ್ರೆ ಸಾರಿ ಕಣೆ. ಏ ಹೇ, ಏ ಹೇ. ಇದನ್ನ ಇಲ್ಲೇ ಹಾಕಿದೀರಾ? ಹೌದು, ಏನಿವಾಗ? ಏನಿಲ್ಲ ಬಿಡಿ. ಯಾವ್ದನ್ನು ಎಲ್ಲೇ ಹಾಕ್ಬೇಕು ಅಲ್ಲಿಗೆ ಹಾಕ್ಬೇಕು. ನೋಡ್ಲಿಕ್ಕೆ ಎಜುಕೇಟೆಡ್ ತರ ಕಾಣ್ತೀರಾ? ಆಯ್ತಮ್ಮ, ಸರಿ. Look, Dr. Pooja, the lungs have expanded very well. There's no signs of collapse despite 24 hours of clamping. I think it's a case of primary spontaneous pneumothorax that we are dealing with. Hello, Ambika. The lungs look good today. There was a small hole in the lungs, which is completely resolved in today's X-ray. I think we can remove the tube today and then plan for discharge tomorrow, okay? All right. Don't worry. Yeah. Dr. Pooja, remove the ICD tube. Yes, sir. ಮಂಜು, ಈ ಕಾಳಿದೇವಿ ಫೋಟೋ ನೋಡಿ ಯಾಕೋ ತುಂಬಾ ಭಯ ಆಗ್ತಿದೆ. ಡಿಸ್ಚಾರ್ಜ್ ಆದ್ಮೇಲೆ ಒಮ್ಮೆ ನಮ್ ಜಾತಕ ತಗೊಂಡು ಸ್ವಾಮೀಜಿ ಕಡೆ ಹೋಗೋಣ. ಯಾಕಂದ್ರೆ ಏನೋ ಉಪದ್ರ ಇರ್ಬೇಕು, ಇಲ್ಲಾಂದ್ರೆ ಯಾಕೆ ಲಂಗ್ಸ್ ಒಳಗಡೆ ತೂತಾಗುತ್ತೆ? ಹೌದು ಕಣೆ, ನನಗೂ ಹಾಗೆ ಅನಿಸ್ತಿದೆ. ನಾಳೆನೂ ಹೋಗುವ ಸ್ವಾಮೀಜಿ. ದೋಷ ಇದೆ, ಬಹಳ ದೊಡ್ಡ ದೋಷ ಇದೆ. ಹೌದಾ ಸ್ವಾಮಿ? ನಂಗೆ ಆ ಕಾಳಿದೇವಿ ಕನ್ಸು ಬಂದ ನಂತರವೇ ಹೀಗೆಲ್ಲ ಆಯ್ತು. ಹೌದು, ಕಾಳಿ ದೋಷ ತುಂಬಾ ಇದೆ, ಆದರೆ ಇದಕ್ಕೆಲ್ಲ ಪರಿಹಾರ ಕೂಡ ಇದೆ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗಿರೋ ಮನೆ ಉಂಟಲ್ಲ ಅದನ್ನು ಚೇಂಜ್ ಮಾಡಬೇಕು. ಕಾಳಿ ದೇವಸ್ಥಾನ ಹತ್ತಿರ ಒಂದು ಮನೆ ಮಾಡಬೇಕು, ಮತ್ತು ದಿನಾ ಹೋಗಿ ಕಾಳಿ ದೇವರಿಗೆ ನಮಸ್ಕಾರ ಮಾಡಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ದೋಷ ಪರಿಹಾರ ಆಗ್ತದೆ. ನೋಡಿ, ನಾನು ಹೇಳಿಲ್ವಾ ಇದೇ ಥರ ಏನಾದರೂ ದೋಷ ಇರುತ್ತೆ ಅಂತ. ಬನ್ನಿ ಮೊದಲು ಮನೆ ಚೇಂಜ್ ಮಾಡೋಣ. ಸರಿ ಕಣೆ, ನೀನು ಹೇಳ್ದಾಗೆ ಆಗಲಿ. ಮೊದಲು ಆ ಕೆಲಸ ಮಾಡಿ, ಎಲ್ಲ ಒಳ್ಳೆಯದಾಗ್ತದೆ. ಶುಭವಾಗಲಿ, ಒಳ್ಳೆಯದಾಗಲಿ. ಹೀಗೆ ಅಂಬಿಕಾ ಮತ್ತು ಅವಳ ಗಂಡ ಮನೆಯಲ್ಲಿದ್ದ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿ ಲಾರಿಯಲ್ಲಿ ಹಾಕಿಕೊಂಡು ಕಾಳಿ ದೇವಸ್ಥಾನದ ಹತ್ತಿರ ಹೊಸ ಮನೆ ತಗೊಳ್ತಾರೆ. ಅಜ್ಜಿ, ಸೀರಿಯಸ್ಲಿ ಅಲ್ಲಿ ಕಾಳಿದೇವ ದೋಷದಿಂದ ಹೀಗೆಲ್ಲ ಆಗಿತ್ತ ಅಜ್ಜಿ? ಅಜ್ಜಿ, ದೇವಿ ತ್ರಿಶೂಲದಿಂದ ಅಂಬಿಕಾ ಲಂಗ್ಸಲ್ಲಿ ಹೋಲಾಗಿತ್ತ ಅಜ್ಜಿ? ಇದ್ರೂ ಇರ್ಬೋದು. ನೋಡೋಣ ಮುಂದೆ ಕಥೆಯಲ್ಲಿ ಏನಾಗುತ್ತೆ ಅಂತ. ಅಲ್ಲಿ ದಿನಾಲೂ ಗಂಡ ಹೆಂಡತಿ ಕಾಳಿದೇವಿಯ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಗೆ ಪ್ರದಕ್ಷಿಣೆ ಹಾಕುತ್ತಾ ದೇವಿಗೆ ನಮಸ್ಕರಿಸುತ್ತಾ ನಮಗೆ ಯಾವುದೇ ತೊಂದರೆ ಬಾರದೇ ಇರಲಿ ಅಂತ ಪ್ರಾರ್ಥಿಸುತ್ತಾ ಇದ್ರು. ಎಲ್ಲವೂ 1 ತಿಂಗಳು ಸರಿಯಿತ್ತು. ಆದರೆ ಒಂದು ದಿನ
Ambika. Okay, don't worry, okay? It's going to be fine. Don't. Yeah. Hello, Dr. Hegde. He's calling from casualty. There's an emergency case. We're getting the chest x-ray done, but please come immediately. So we have hyperlucency, absent lung markings, and a collapsed lung border. So we're dealing with the recurrent pneumothorax. Put an ICD immediately and shift the patient to the ward. ಮತ್ತೆ ಇದೇನಾ? ಇದೇ ಕಾಳಿದೇವಿಯ ಫೋಟೋ ಇದೆ. It's okay. Don't worry. Everything will be fine. ಮತ್ತೆ ಬಂದ್ಯಾ ನೀನು? ನಾನು ಮತ್ತೆ ಬಂದಿಲ್ಲ, ನೀವು ಮತ್ತೆ ಬಂದಿರೋದು. ಸರಿ ಬೇಗ ಕ್ಲೀನ್ ಮಾಡು. ಡಿಂಕ ಚಿಕ್ಕ ಡಿಂಕ ಚಿಕ್ಕ ಡಿಂಕ ಚಿಕ್ಕ ಡಿಂಕ ಚಿಕ್ಕ ಎ ಎ ಎ ಎ ಎ ಎ ಎ ಎ ಡಿಂಕ ಚಿಕ್ಕ. ಎಷ್ಟು ಸಲ ಹೇಳಬೇಕು ನಿಮಗೆ ಸರಿಯಾಗಿ ಕಸ ಸೆಪ್ರೇಟ್ ಮಾಡಿ ಅಂತ? ಎಲ್ಲ ಕೆಲಸ ನಾನೇ ಮಾಡಬೇಕಾ? Hi Ambika. How are you? Fine. The lungs look much better. But since this is a recurrent pneumothorax, I think we'll have to do a procedure called as pleurodesis. So, what exactly do we do in pleurodesis? So pleurodesis is a procedure wherein we inject a chemical substance within the pleural space. So this causes controlled inflammation within the pleural cavity, thereby making the outer layers of the lungs, which is basically called pleura, stick together permanently such that we do not get these recurrent pneumothorax episodes time and again. But anyways, we will do the imaging first and then decide on the procedure of pleurodesis. ಸರ್, ಎಲ್ಲ ಸರಿ ಹೋಗುತ್ತಲ್ಲ? ಆ ಕ್ಲೀನ್ ಮಾಡುವ ಲೇಡಿ ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ. ಸೊ ಪ್ಲೀಸ್ ಲುಕ್ ಇನ್ ಟು ಇಟ್. Oh, is it? Definitely. Don't worry. I will look into it, okay? You take care, right? ಥ್ಯಾಂಕ್ ಯು ಡಾಕ್ಟರ್. I think we'll do the imaging first and then we'll decide on pleurodesis. Rukama? Ili bani ante Rukama? Ili bani? ಏನು ಸರ್? ರುಕಮ್ಮ, ಏನಾಯ್ತು? ನಿಮ್ದೊಂದು ಕಂಪ್ಲೇಂಟ್ ಬಂದಿದೆ ನನಗೆ. ಬಾರಿ ರೂಡಾಗಿ ಬಿಹೇವಿಯರ್ ಮಾಡಿದಾರಂತೆ ನಮ್ಮ 501 ಪೇಷಂಟ್ ಒಟ್ಟಿಗೆ. ಮತ್ತೇನು ಸರ್, ಅವರಿಗೆ ರಜೆ ಬಂದಿದೆ. ರಜೆನಾ? ಅದೇ ಮಂತ್ಲಿ ಪೀರಿಯಡ್ಸ್. ಈ ಸ್ಟೇಜ್ ಆದ್ರೂ ಅವರಿಗೆ ಪ್ಯಾಡ್ ಹೇಗೆ ಡಿಸ್ಪೋಸ್ ಮಾಡಬೇಕಂತೂ ಗೊತ್ತಿಲ್ಲ. ಪೇಪರಲ್ಲಿ ಸರಿಯಾಗಿ ಕವರ್ ಮಾಡಲ್ಲ, ಎಲ್ಲೋ ಬಿನ್ನಿಗೆ ಹಾಕಲ್ಲ. ಲಾಸ್ಟ್ ಟೈಮ್ ಅಡ್ಮಿಟ್ ಆದಾಗೇನೋ ಹೀಗೆ ಮಾಡ್ತಿದ್ರು ಸರ್. ಆಗಲೇ ನಾನು ಅವರಿಗೆ ಹೇಳಿದೆ, ಆದರೂ ಈಗನೂ ಹಾಗೆ ಮಾಡ್ತಾ ಇದ್ದಾರೆ ಸರ್. ಅವರು ಸರಿಯಾಗಿ ಪೇಪರಲ್ಲಿ ಮುಚ್ಚದೆ ಪಿಂಕ್ ಬೆನ್ನಿಗೆ ಹಾಕ್ತಾ ಇದ್ದಾರೆ ಸರ್. ಅದಕ್ಕೆ ಇರಿಟೇಟ್ ಆಯಿತು. ಸ್ವಲ್ಪ ಕ್ಲಾಸ್ ತಗೊಂಡೆ ಸರ್, ಅಷ್ಟೇ, ಮತ್ತೇನು ಹೇಳಿಲ್ಲ ಸರ್ ನಾನು. ಓ ಹೌದಾ? ಹೌದು ಸರ್. ಓಕೆ, ನೋ ಪ್ರಾಬ್ಲಮ್. ನೀವು ಹೋಗಿ. Dr. Pooja? Yes, sir. I think we are missing something here. It looks like the patient is not disclosing the menstrual history very clearly. I think you need to go back and review the menstrual history in detail
and also get a CT chest done. From there, we'll arrange a meeting with a radiologist and then see how to proceed this further. All right? Sure, sir. Yes. What's your opinion on this? Dr. Hegde, so if you look carefully, there is a hypodensity that surrounds the lung and you can see the collapsed lung margin. Now this confirms the pneumothorax. But what's very surprising here is that there are some small subpleural nodules here along the diaphragmatic pleura. I think this needs a thoracoscopy and a biopsy. Sir, what's going on? I don't have any clue. I think we're dealing with a very rare case here. Let's arrange for a VATS. VATS has a special scope along with the camera. It will allow us to visualize the pleura and the diaphragm, and if required, also helps us to take a biopsy from that nodule. I think let's do that. Dr. Pooja, we are doing this thoracoscopy to see the pleural surfaces using the scope. Can you see the red colored nodule over the diaphragmatic pleura? Yes, we are taking a biopsy from there. And also we have to see the other parts of the lungs to look for the nodules or any other abnormalities. So this collapsed lung, which is here, is covered with visceral pleura, which looks normal. Dr. Pooja, send the biopsy for histopathological examination. Dr. Pooja, what happened to the biopsy report? We need to discuss it with the pathologist, sir. We have an appointment now. Okay, let's meet Dr. JP then. What do you think the diagnosis is? Hi, Dr. JP. Hi, Dr. Hegde. Yeah, I think I'm seeing something unusual here. Wait, let me just show you. Dr. Hegde, what we are seeing here are endometrial glands and stroma in a given pleural tissue. So this is pleural endometriosis. Yes, my suspicion was right. I was expecting this to happen. What we're dealing here is a very rare cause of pneumothorax. What? Endometrial tissue in the pleura? Yes. Absent lung markings, hyperlucency, and a collapsed lung margin. These are the three radiological signs of pneumothorax. So it's a case of recurrent pneumothorax. ಪ್ಯಾಡ್ ಹೇಗೆ ಡಿಸ್ಪೋಸ್ ಮಾಡಬೇಕಂತೂ ಗೊತ್ತಿಲ್ಲ. ಪಿಂಕ್ ಬಿನ್ನಿಗೆ ಹಾಕ್ತಾ ಇದ್ದಾರೆ ಸರ್. Disclosing the menstrual history very clearly. There are multiple subpleural nodules are endometrial glands and stroma in a given pleural tissue. This is called as catamenial pneumothorax. What is that, sir? I have never heard of it. Okay, let me explain this to you. Endometrium, which normally lines the uterus, can sometimes migrate to other parts of the body. But sir, how can endometrial tissue migrate into the pleura? Yes, there are many theories that have been postulated, but the most accepted one is the theory of migration. Let me explain. According to the migration theory, during retrograde menstruation, some endometrial tissue flows backward through the fallopian tubes and gets seeded in the pelvis. From there, the tissue migrates via the clockwise peritoneal flow, especially through the right paracolic gutter, and reaches the right side of the diaphragm. The liver's piston-like movement further pushes the tissue towards the right hemidiaphragm, where most implants are found. During each menstrual cycle, these implants undergo catamenial necrosis, breaking down and weakening the diaphragm. Eventually, these microperforations allow endometrial cells to enter the thoracic cavity. Some of them attach to the visceral pleura and during the subsequent cycles cause localized inflammation and necrosis. This weakens the pleural surface and ruptures the underlying alveoli and results in a pneumothorax, a condition we call catamenial pneumothorax. Incredible. I had never imagined such a link between the endometrium and the lungs. Yes, very rare, often missed as well, but definitely real.
let's discuss regarding the hormonal therapy. For this case, with our OBG professor, Dr. Smitha Bhat. This is a very rare case. Let's go ahead with injection Luprolide. That's a GnRH agonist, you know, a gonadotropin releasing hormone agonist, at 3.75 milligrams subcutaneously. We'll start it every month and repeat it for at least 6 months. That should do a pretty decent job. Okay, ma'am. Sure. ಹಲೋ ಅಂಬಿಕಾ ನಿಮಗೆ ಈ ರೀತಿ ಆಗಿದ್ದು ಒಂದು ರೇರ್ ಕಂಡೀಷನ್ ಇಂದಾಗಿ, ಬಟ್ ನಥಿಂಗ್ ಟು ವರಿ. ಮತ್ತೆ ಈ ರೀತಿ ಆಗೋದಿಲ್ಲ. ಕೆಲವು ತಿಂಗಳು ಹಾರ್ಮೋನಲ್ ಇಂಜೆಕ್ಷನ್ಸ್ ತಗೊಳ್ಬೇಕಾಗ್ತದೆ. ಎವ್ರಿಥಿಂಗ್ ವಿಲ್ ಸೆಟಲ್ ಡೌನ್ ವಿತ್ ದ ಹಾರ್ಮೋನಲ್ ಇಂಜೆಕ್ಷನ್ಸ್. ಕೆಲವೊಮ್ಮೆ ಸರ್ಜರಿ ಬೇಕಾಗಬಹುದು, ಬಟ್ ಫಾರ್ ನೌ ಯು ನೀಡ್ ಓನ್ಲಿ ಇಂಜೆಕ್ಷನ್ಸ್. ಯು ಬಿ ಫೈನ್ ವಿತ್ ದಟ್. ಓಕೆ, ಯು ವಿಲ್ ಬಿ ಫೈನ್. ಯು ವೆಲ್ಕಮ್. ವಿಲ್ ಗೋ ಹೆಡ್ ವಿತ್ ದಿ ಇಂಜೆಕ್ಷನ್ ಲ್ಯೂಪ್ರೋಲೈಡ್ and then discharge the patient. Okay, sir. Take care. ಮಕ್ಕಳೇ, ಇಲ್ಲಿಗೆ ಅಜ್ಜನ ರಜಸ್ ಸಮೀರಾ ಕತೆ ಮುಗೀತು. ರಜಸ್ ಅಂದರೆ ಮೆನ್ಸ್ಟ್ರುಯೇಷನ್, ಸಮೀರಾ ಅಂದರೆ ವಾಯು ಅಥವಾ ನೀಮೋ. ಈ ಎರಡು ಸಂಸ್ಕೃತ ಪದಗಳನ್ನು ಜೋಡಿಸಿದರೆ ರಜಸ್ ಸಮೀರಾ ಅಂತ ಪದ ಬರುತ್ತೆ. ಎಲ್ಲ ಸರಿ ಅಜ್ಜಿ, ಆದರೆ ಆ ಕಾಳಿ ದೇವಿಗೆ ಪೂಜೆ ಮಾಡದ ದಿನವೇ ಅಂಬಿಕಾಗೆ ಫಸ್ಟ್ ಅಟ್ಯಾಕ್ ಆಯಿತು. ಮತ್ತೆ ಸೆಕೆಂಡ್ ಟೈಮ್ ಅಂದರೆ ಕಾಳಿ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಇರುವಾಗಲೇ ಈ ಥರ ಎಪಿಸೋಡ್ ಆಯಿತು. ಈ ಕತೆಗೆ ಕಾಳಿ ದೇವಿಗೆ ಮನೆ ಚೇಂಜ್ ಮಾಡೋದು ಇದಕ್ಕೆಲ್ಲ ಏನು ಸಂಬಂಧ ಅಜ್ಜಿ? ನೋಡಿ ಯಜಮಾನ್ರೆ, ನಮ್ಮ ಮಕ್ಕಳಿಗೆ ಏನೆಲ್ಲ ಡೌಟ್ ಬರ್ತಾ ಇದೆ ಅಂತ. ಹೇಳು ಹೇಳು, ನಮ್ಮ ಕಾಲದಲ್ಲಿ ಏನೆಲ್ಲ ನಂಬಿಕೆಗಳಿತ್ತು ಅಂತ. ಅದು ಮಕ್ಕಳೇ, ನಮ್ಮ ಕಾಲದಲ್ಲಿ ನಮ್ಮ ಧರ್ಮದ ಆಚರಣೆಯಲ್ಲಿ ಹೆಣ್ಮಕ್ಳು ಪೀರಿಯಡ್ಸ್ ದಿನಗಳಲ್ಲಿ ದೇವಸ್ಥಾನಕ್ಕೂ ಹೋಗ್ತಾ ಇರಲಿಲ್ಲ, ದೇವರ ಪೂಜೆಯೂ ಮಾಡ್ತಾ ಇರಲಿಲ್ಲ. ಅವತ್ತು ಅಂಬಿಕಾಗೆ ಪೀರಿಯಡ್ ಶುರು ಆಗಿತ್ತು. ಅದಕ್ಕೆ ಅವಳು ದೇವಿ ಪೂಜೆನೂ ಮಾಡಲಿಲ್ಲ, ಟೆಂಪಲ್ಗೂ ಹೋಗಲಿಲ್ಲ. ಹಾಗೆ ಕ್ಯಾಟಮೀನಿಯಲ್ ನೀಮೋಥೊರಾಕ್ಸ್ ಎಂಬ ಕಾಯಿಲೆ ಇರುವ ಕಾರಣ ಅದೇ ಪೀರಿಯಡ್ಸ್ ಟೈಮಲ್ಲಿ ಅವಳಿಗೆ ಲಂಗ್ಸಲ್ಲಿ ಹೋಲಾಗಿ ಎದೆ ನೋವು ಸ್ಟಾರ್ಟ್ ಆಗಿತ್ತು. ಉಸಿರಾಡಕ್ಕೆ ಕಷ್ಟಪಡ್ತಾ ಇದ್ಲು. ಇದು ವಾಸ್ತವಿಕ ಕಾರಣ. ಅಂಬಿಕಾಲ ಮನಸ್ಸಲ್ಲಿ ಇದ್ದ ನಂಬಿಕೆ ಏನಂದರೆ ಅವಳು ಪೀರಿಯಡ್ಸ್ ಟೈಮಲ್ಲಿ ಪೂಜೆ ಮಾಡ್ತಾ ಇರಲಿಲ್ಲ. ಅದಕ್ಕೆ ಕಾಳಿದೇವಿ ಕನಸಲ್ಲಿ ಬಂದು ತ್ರಿಶೂಲದಿಂದ ಚುಚ್ಚಿ ಈ ಥರ ಆಗ್ತಾ ಇದ್ದೆ ಅಂತ. ಅವಳ ನಂಬಿಕೆ ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ ಡಾಕ್ಟರ್ಸ್ ಕೊನೆಯಲ್ಲಿ ಅವಳಿಗೆ ಕಾಯಿಲೆ ಏಕೆ ಬಂತು ಅಂತ ಸೈಂಟಿಫಿಕ್ ಆಗಿ ಹೇಳಿದ್ರು. ಅಂಬಿಕಾ ಮಾತ್ರ ಅವಳಿಗೆ ಕಾಯಿಲೆ ಬಂದಿದ್ದು ದೇವಿಯ ಕೋಪದಿಂದಲೇ ಅಂತ ಭಯಪಡ್ತಾನೇ ಇದ್ಲು. ಆ ಕಾಲದಲ್ಲಿ ಎಂಥ ಹೆಲ್ತ್ ಪ್ರಾಬ್ಲಮ್ಸ್ ಬಂದರೂ ಸಹ ಜನರು ಶಾಸ್ತ್ರದಲ್ಲಿ ಪರಿಹಾರ ಹುಡುಕ್ತಾ ಇದ್ರು. ಸರಿ ಮಕ್ಕಳೇ, ಈಗ ನನಗೆ ಮಾತ್ರೆ ತಿನ್ನೋ ಟೈಮ್ ಆಯಿತು. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಹೌದು, ಅದನ್ನು ನೀನು ಮೊದಲಿಗೆ ತಿನ್ನು. ನಿಂಗೆ ಯಾಕೆ ಮಾತ್ರೆ ಅಜ್ಜಿ? ನನಗೆ ಸ್ಕಿಡ್ಜೋಫ್ರೇನಿಯಾ ಅನ್ನೋ ಪ್ರಾಬ್ಲಮ್ ಇದೆ. ಹ್ಯಾಲ್ಯುಸಿನೇಷನ್ಸ್ ಬರ್ತಾ ಇರುತ್ತೆ. ಕಣ್ಣಿಗೆ ಕಾಣದ ವಾಸ್ತವಗಳನ್ನೆಲ್ಲ ನಿಜ ಅಂತ ನಂಬ್ತೀನಿ. ಹಾಗಂದ್ರೆ ಏನು ಅಜ್ಜಿ? ಹಾಗಂದರೆ ಅಜ್ಜ ಸತ್ತು 10 ವರ್ಷ ಆಯಿತು. ಆದರೂ ಕೂಡ ಅವರ ಡೈರಿ ನೋಡಿದಾಗ ಅವರು ನನ್ನ ಹತ್ರನೇ ಇದ್ದಾರಂತ ಅನಿಸ್ತದೆ. ಅವ್ರ ಜೊತೆ ಮಾತು ಕೂಡ ಆಡ್ತೀನಿ. ಎಲ್ಲಿದ್ದಾರೆ ಅಜ್ಜ? ಇಲ್ಲೆಲ್ಲೂ ಇಲ್ಲ. ಅದಕ್ಕೆ ನಾನು ಆ ಮಾತ್ರೆ ತಗೊಂಡೆ. ನಾವು ಯಾರನ್ನು ತುಂಬ ಪ್ರೀತಿಸ್ತೀವೋ ಅವರನ್ನು ಅಷ್ಟು ಬೇಗ ಮರೆಯೋಕ್ಕಾಗಲ್ಲ.